ಹಾಯ್, ನಾನು ಶ್ರೀನಿವಾಸ್. ಲಾಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಸುತ್ತೆ. ನಾನು ಲಾಸ್ಟ್ ವಿಡಿಯೋ ಮ್ಯಾಥ್ಸ್ ವಿಡಿಯೋ ಮಾಡಿದ್ದೆ. ಮ್ಯಾಥ್ಸ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿ ರಿವಿಷನ್ ಮಾಡಿದ್ದೆ. ಅದರಿಂದ ತುಂಬ ಜನ ಉಪಯೋಗ ಪಡ್ಕೊಂಡಿದ್ದಾರೆ. ನಾನು ಕಮೆಂಟ್ಸ್ ನೋಡಿದೆ, ಲೈಕ್ಸ್ ನೋಡಿದೆ, ಇಷ್ಟ ಆಗಿದೆ. ಅದೇ ಥರ ಇವಾಗ ಈ ವಿಡಿಯೋನಲ್ಲಿ ಏನು ಮಾಡಿದ್ದೀನಿ ಅಂದರೆ, ಐ ಹ್ಯಾವ್ ಕ್ರಿಯೇಟೆಡ್ ಅ ಟಾಪಿಕ್. ಐ ಮೀನ್ ಲೈಕ್ ಈ ಫಿಸಿಕ್ಸ್ ಟಾಪಿಕ್ಸ್ ಇದೆಯಲ್ಲ, ಫಿಸಿಕ್ಸ್ ಟಾಪಿಕ್ಸ್ನಲ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಾದ್ರು ಅಂತ ಹೇಳಿದ್ದೀನಿ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಪ್ರಿಪೇರ್ ಆದರೆ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಯು ಟು ಗೆಟ್ ಮಾರ್ಕ್ಸ್. ಓಕೆ, ಸೊ ಫಿಸಿಕ್ಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಇಂಪಾರ್ಟೆಂಟ್ ಏನೇನು ಬರುತ್ತೆ, ಎಂತೆಂಥ ಟಾಪಿಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಫರ್ದರ್ ಡಿಲೇ ಮಾಡಿದಿರ, ಲೆಟ್ಸ್ ಗೆಟ್ ಇನ್ ಟು ಇಟ್. ಓಕೆ, ಹಲೋ. ಇವತ್ತು ನೋಡೋಣ ನಾವು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ಫಿಸಿಕ್ಸಿಂದ. ಓಕೆ, ನಾಳೆ ಎಕ್ಸಾಮ್ ಬರೆಯೋದ್ರಿಂದ ನಾನು ಏನು ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದ್ರ ಮೇಲೆ ಬೇಸ್ಡ್ ಆನ್ ದಟ್ ಯು ಶುಡ್ ಸ್ಟಡಿ. ಓಕೆ, ಇದೇ ಬರುತ್ತೆ ಅದೇ ಬರುತ್ತೆ ಅಂತಲ್ಲ, ಇದು ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತೆ ಹೆಂಗೆ ಕ್ವೆಶನ್ಸ್ ಕೇಳ್ಬೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹಿಯರ್. ಸೊ ನಮಗೆ ಫಿಸಿಕ್ಸ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋ ಚಾಪ್ಟರ್ 10th ಚಾಪ್ಟರ್, ದಟ್ ಇಸ್ ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಸೊ ಇದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದ್ರೆ, ಇದರಲ್ಲಿ ಡೆಫಿನಿಷನ್ಸ್ ಯಾವ್ದು, ರಿಫ್ಲೆಕ್ಷನ್ ಅಂದ್ರೆ ಏನು, ರಿಫ್ರಾಕ್ಷನ್ ಅಂದ್ರೆ ಏನು. Okay, so what is reflection? Whenever a ray of light is striking a polished surface, it will reflect back. Andre, it is bouncing back into the same medium. So polished surface mele ray of light incident adaga, it will bounce back into the same medium. This is called as reflection. Okay, reflection. ನೆಕ್ಸ್ಟ್ ಬಂದ್ಬಿಟ್ಟು ರಿಫ್ರಾಕ್ಷನ್ ಅಂದ್ರೆ ಏನು? ರಿಫ್ರಾಕ್ಷನ್ ಅಂದ್ರೆ ಚೇಂಜ್ ಆಫ್ ಪಾತ್ ಆಫ್ ಲೈಟ್. ಈಗ ರೇ ಆಫ್ ಲೈಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಒನ್ ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಟ್ರಾವೆಲ್ ಮಾಡಿದಾಗ ಇಟ್ ವಿಲ್ ಚೇಂಜ್ ಇಟ್ಸ್ ಪಾತ್. ಈದರ್ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್ ಆರ್ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಓಕೆ, ಸೊ ಈಗ ಒಂದಿದೆ, ಇಲ್ಲೊಂದಿದೆ, ಇದೊಂದು ಮೀಡಿಯಂ 1, ಇದು ಮೀಡಿಯಂ 2. ಸೊ ಮೀಡಿಯಂ 1 ಅಂದ್ರೆ ಏನು, ಏರ್ ಅಂತ ಆದ್ರೂ ತಗೋಬಹುದು, ಏರು, ಇದು ಗ್ಲಾಸ್. ಓಕೆ, ಸೊ ಈಗೇನಾಗತ್ತೆ, ಬೆಂಡಿಂಗ್ ಟುವರ್ಡ್ಸ್ ದಿ ನಾರ್ಮಲ್ ಆಗುತ್ತೆ. ಈಗ ಯಾಕೆಂದ್ರೆ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ ಬೆಂಡಿಂಗ್ ಟುವರ್ಡ್ಸ್ ದಿ ನಾರ್ಮಲ್, ಡೆನ್ಸರ್ ಟು ರೇರರ್ ಅವೇ ಫ್ರಮ್ ದಿ ನಾರ್ಮಲ್. ಅದು ಕೂಡ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ನಾರ್ಮಲ್. ಓಕೆ, ವೆನ್ಎವರ್ ray of light is hitting the surface of this separation, ಏನಾಗುತ್ತೆ, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಹಿಂಗೆ ಬೆಂಡ್ ಆಗುತ್ತೆ, ಇಲ್ಲದೆ ಇದ್ದಿದ್ರೆ ಹಿಂಗೋಗಿರೋದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ರಿಫ್ರಾಕ್ಷನ್. ರಿಫ್ರಾಕ್ಷನ್ ಇಸ್ ನಥಿಂಗ್ ಬಟ್ ಬೆಂಡಿಂಗ್ ಆಫ್ ಲೈಟ್ whenever a ray of light is traveling from one medium to other medium, or changing of path of light ಅಂತ ಆದ್ರೂ ಹೇಳ್ಬೋದು. ಓಕೆ, ದಟ್ ಇಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಮಿರರ್ಸ್. ಯಾವ್ದೇ ಟೈಪ್ಸ್ ಆಫ್ ಮಿರರ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು, ಒಂದು ಕಾನ್ಕೇವ್ ಮಿರರು, ಇನ್ನೊಂದು ಕಾನ್ವೆಕ್ಸ್ ಮಿರರು. ಇದ್ರದ್ದು ಯೂಸಸ್ ಕೂಡ ಕೇಳ್ತಾರೆ. ಓಕೆ, ಸೊ ಯು ಶುಡ್ ಬಿ ನೋಯಿಂಗ್ ದೋಸ್ ಥಿಂಗ್ಸ್. ಕಾನ್ಕೇವ್ ಮಿರರ್ ಅಂದ್ರೆ ಏನು, ಕಾನ್ವೆಕ್ಸ್ ಮಿರರ್ ಅಂದ್ರೆ ಏನು, ಮತ್ತೆ ಅದರದ್ದು ಯೂಸಸ್. ಟೈಪ್ಸ್ ಆಫ್ ಲೆನ್ಸಸ್, ಯಾವ್ದೇ ಟೈಪ್ಸ್ ಆಫ್ ಲೆನ್ಸಸ್ ಬರುತ್ತೆ, ಕಾನ್ಕೇವ್ ಲೆನ್ಸ್ ಬರುತ್ತೆ, ಕಾನ್ವೆಕ್ಸ್ ಲೆನ್ಸ್ ಬರುತ್ತೆ, ಅದರದ್ದು ಯೂಸಸ್ ಕೇಳ್ತಾರೆ. ಓಕೆ, ಸೊ ಕಾನ್ಕೇವ್ ಯಾವ್ದನ್ನ ನಾವು ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀರಿ, ಯಾವ್ದನ್ನ ನಾವು ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀರಿ, ಅದು ಕೂಡ ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಕಾನ್ಕೇವ್ ಅಂದ್ರೆ ಹಿಂಗಿರುತ್ತೆ, ಕಾನ್ಕೇವ್ ಲೆನ್ಸ್. ದಿಸ್ ಇಸ್ ಕಾನ್ಕೇವ್ ಲೆನ್ಸ್, ಓಕೆ. ಸೊ ಇದನ್ನ ನಾವು ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀರಿ. ಇದನ್ನ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀರಿ. ಕಾನ್ಕೇವ್ ನ ಕೇವ್ ತರ ಇರುತ್ತೆ, ಹಿಂಗಿದೆ ಅಲ್ವಾ, ಕೇವ್ ತರ ಇರೋದನ್ನ ಕಾನ್ಕೇವ್ ಲೆನ್ಸ್ ಅಂತ ಕರಿತೀರಿ. ಓಕೆ, ಇದು ಯಾವಾಗ್ಲೂ ಡೈವರ್ಜ್ ಮಾಡುತ್ತೆ. ಹಿಂಗೆ ಹೋಗೋ ಲೈಟ್ ನ, ಹಿಂಗ್ ಹೋಗುತ್ತಲ್ಲೋ, ಈ ಕಡೆ ಹೋಗೋ ಲೈಟ್ ನ ಹಿಂಗೆ ಬೇರೆ ಕಡೆ ಕಳಿಸ್ಬಿಡುತ್ತದು ಯಾವಾಗ್ಲೂ. ಇಫ್ ಇಟ್ ಇಸ್ ಗೋಯಿಂಗ್ ಥ್ರೂ ದಿಸ್ ಪಾಯಿಂಟ್, ದೆನ್ ಇಟ್ ಇಸ್ ಗೋಯಿಂಗ್ ಇನ್ ದಿ ಸ್ಟ್ರೈಟ್ ಲೈನ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡೈವರ್ಜಿಂಗ್ ಲೆನ್ಸ್. ಯಾಕೆಂದ್ರೆ ಇದು ಡೈವರ್ಜ್ ಮಾಡ್ತಾ ಇದೆ. ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇಟ್ ಲುಕ್ಸ್ ಲೈಕ್ ಇಟ್ ಇಸ್ ಮೀಟಿಂಗ್ ಅಟ್ ಸಮ್ ಪಾಯಿಂಟ್. ಓಕೆ, ಸೊ ಕನ್ವರ್ಜಿಂಗ್ ಲೆನ್ಸ್ ಅಂದ್ರೆ ಏನು? ಕನ್ವರ್ಜಿಂಗ್ ಲೆನ್ಸ್ ಅಂದ್ರೆ, ಐ ಆಮ್ ಎರೇಸಿಂಗ್ ಎವ್ರಿಥಿಂಗ್ ಹಿಯರ್. ಕನ್ವರ್ಜಿಂಗ್ ಲೆನ್ಸ್ ಅಂದ್ರೆ ಲೆನ್ಸ್ ವಿಚ್
ಕನ್ವರ್ಜಸ್ ಅಟ್ ಒನ್ ಪಾಯಿಂಟ್. ಆ ರೇ ಆಫ್ ಲೈಟ್ ನ ನಾವು ನಮಗೆ ಎಲ್ಲ ಒಂದು ಕಡೆಗೆ ಕನ್ವರ್ಜ್ ಮಾಡುತ್ತೆ. ಸೊ ಅದನ್ನ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀರಿ. ಹಿಂಗಿರುತ್ತೆ. ಓಕೆ, ಸೊ ಹಿಂಗೆ ರೇ ಆಫ್ ಲೈಟ್ ಹಿಂಗ್ ಹೋಗ್ತಾ ಇದೆ ಅಂದ್ರೆ ಪ್ಯಾರಲಲ್ ಆಗಿ ಹೋದ್ರೆ ಏನಾಗುತ್ತೆ, ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ as a ಕನ್ವರ್ಜಿಂಗ್ ಲೆನ್ಸ್. ಅದಾದ್ಮೇಲೆ ಇಮೇಜ್ ಫಾರ್ಮೇಶನ್ ಬೈ ಮಿರರ್ಸ್ ಮತ್ತೆ ಲೆನ್ಸಸ್ ವೆರಿ ಇಂಪಾರ್ಟೆಂಟ್. ಇಮೇಜ್ ಫಾರ್ಮೇಶನ್ ಗೆ ಯು ಶುಡ್ ಬಿ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಮಿರರ್ಸ್ ಗೆ ಯು ಹ್ಯಾವ್ 8 ಡಯಾಗ್ರಾಮ್ಸ್. ಓಕೆ, ಅದರಲ್ಲಿ ಕಾನ್ಕೇವ್ ಕಾನ್ವೆಕ್ಸ್ ಬರುತ್ತೆ. ಕಾನ್ಕೇವ್ ಕಾನ್ವೆಕ್ಸ್. ಓಕೆ, ಅದಾದ್ಮೇಲೆ ಲೆನ್ಸಸ್ ಅಲ್ಲಿ 8 ಬರುತ್ತೆ, 8 ಡಯಾಗ್ರಾಮ್ಸ್. ತಿರ್ಗಾ ಅದನ್ನು ಕಾನ್ಕೇವ್ ಕಾನ್ವೆಕ್ಸ್ ಬರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಾದ್ರೂ ಕೇಳ್ಬೋದು, ಇಂಡೈರೆಕ್ಟ್ ಆಗಾದ್ರೂ ಕೇಳ್ಬೋದು. ಈ ಬೇಸ್ಡ್ ಆನ್ ದಿಸ್ ನ್ಯೂಮರಿಕಲ್ಸ್ ಬರುತ್ತೆ. ನ್ಯೂಮರಿಕಲ್ಸ್ ಬಂದ್ರೆ ಸೊ ಅದು ನ್ಯೂಮರಿಕಲ್ ನೀವು ಸಾಲ್ವ್ ಮಾಡ್ಬಿಟ್ಟು ಬೇಸ್ಡ್ ಆನ್ ದಟ್ ನ್ಯೂಮರಿಕಲ್ ನಿಮಗೆ ಒಂದು ಡಯಾಗ್ರಾಮ್ ಹಾಕಿ ಅಂತ ಕೇಳ್ತಾರೆ. ಸೊ ಈ 16 ಡಯಾಗ್ರಾಮ್ ಅಲ್ಲೇ ಯಾವ್ದಾದ್ರು ಒಂದು ಡಯಾಗ್ರಾಮ್ ಬರುತ್ತೆ. ಬೇಸ್ಡ್ ಆನ್ ದಟ್ ಓನ್ಲಿ ದೇ ವುಡ್ ಹ್ಯಾವ್ ಗಿವನ್ some or the other question. Okay, so you should get prepared for that. Questions based on image formation is very important. Okay, magnification formula ಗೊತ್ತಿದ್ರೆ ನಿಮಗೆ you can tell the nature of the image. ನಿಮಗೆ nature of the image ನಿಮಗೆ ಅದು ದೊಡ್ಡದಾಗಿದೆಯಾ, image is larger than the object, or is it smaller than the object, or else is it real image ಇಲ್ಲ ಅಂದ್ರೆ virtual image ಅಂತ ಹೇಳ್ಬಿಟ್ಟು you can tell by seeing the magnification of it. Okay, so magnification formula is important, and they may ask you to find the magnification of the object or the diagram, whatever question they have given. Okay, next important ಬಂದ್ಬಿಟ್ಟು refraction through glass slab. refraction through glass slab ಅಂದ್ರೆ ನಿಮಗೆ glass slab ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ಸ್ಲಾಬ್ ಇದೆ ಅನ್ಕೊಳ್ಳಿ, ಡ್ರಾ ಮಾಡ್ತೀನಿ ಇಲ್ಲೇ. ಈ ಗ್ಲಾಸ್ ಸ್ಲಾಬ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಸ್ಯೂಮ್ ದಿಸ್ ಇಸ್ ಅ ಗ್ಲಾಸ್ ಸ್ಲಾಬ್. ಓಕೆ, ಸೊ ಈಗ ಏನಾಗುತ್ತೆ, ಇಲ್ಲಿ ನಮಗೆ 2 ಸತಿ ರಿಫ್ರಾಕ್ಷನ್ ಆಗುತ್ತೆ. ಓಕೆ, ಸೊ ಒಂದು ಇಲ್ಲಿ ಏನೇನ್ ಬರುತ್ತೆ ನಮಗೆ, ಇದು ಏರು, ಇಲ್ಲಿ ಏರಿಂದ ಇದು ಲೈಟು ನಮಗೆ ಗ್ಲಾಸ್ಗೆ ಹೋಗುತ್ತೆ. ಓಕೆ, ಗ್ಲಾಸ್ ಇಂದ ತಿರ್ಗಾ ಏರ್ಗೆ ಬರುತ್ತೆ. ಸೊ ಈ ಡಯಾಗ್ರಾಮ್ ಕೇಳಿದ್ರು ಕೇಳ್ಬೋದು. ಸೊ ರೇ ಆಫ್ ಲೈಟ್ ಇಸ್ ಇನ್ಸಿಡೆಂಟ್ ಹಿಯರ್. ಓಕೆ, ದಿಸ್ ಇಸ್ ಇನ್ಸಿಡೆಂಟ್ ರೇ. ಓಕೆ, ಸೊ ಇದು ನಾರ್ಮಲ್ ಆಗುತ್ತೆ. ನಾರ್ಮಲ್ ಅಂದ್ರೆ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಲೈನ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್, ಯು ಕಾಲ್ ಇಟ್ ಆಸ್ ನಾರ್ಮಲ್. ಸೊ ಇವಾಗ ಏನಾಗ್ಬೇಕು, ಆಕ್ಚುಲಿ ಇದು ರೇರರ್ ಟು ಡೆನ್ಸರ್ ಹೋಗ್ತಾ ಇದೆ. ಸೊ ಅವಾಗ ಬೆಂಡಿಂಗ್ ಟುವರ್ಡ್ಸ್ ದಿ ನಾರ್ಮಲ್ ಅಂದ್ರೆ ನಮಗೆ ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ಇದು ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ಸೊ ಇಫ್ ಇಟ್ ವಾಸ್ ನಾಟ್, ಇಲ್ಲಿ ಗ್ಲಾಸ್ ಸ್ಲಾಬ್ ಇರ್ಲಿಲ್ಲ ಅಂದ್ರೆ ಹಿಂಗೋಗಿರೋದು ಅಲ್ವಾ, ಕರೆಕ್ಟಾ? ಸೊ ನಾವು ಈಗೇನಾಗತ್ತೆ, ಈ ಕಡೆಯಿಂದ ಆಚೆ ಹೋಗ್ಬೇಕಲ್ವಾ. ಸೊ ಆಚೆ ಹೋಗ್ಬೇಕು ಅಂದ್ರೆ ಇದು ಬಂದ್ಬಿಟ್ಟು ವಾಟ್ ಇಸ್ ಇಟ್, ದಿಸ್ ಇಸ್ ಗ್ಲಾಸ್ ಅಂಡ್ ಏರ್, ಡೆನ್ಸರ್ ಟು ರೇರರ್ ಮೀಡಿಯಂ, ಇಟ್ ವಿಲ್ ಬೆಂಡ್. ಇವಾಗ ಇಲ್ಲೊಂದು ನಾನು ನಾರ್ಮಲ್ ಹಾಕೊಳ್ತೀನಿ. ನಾರ್ಮಲ್ ಹಾಕೊಂಡ್ರೆ ಇಟ್ ವಿಲ್ ಬೆಂಡ್. What, how is it going to bend? It is going to bend away from the normal, normal ಗೆ ಆ ಕಡೆಗೆ ಬೆಂಡ್ ಆಗುತ್ತೆ. ಓಕೆ, ಸೊ ಇದು ನಾರ್ಮಲ್ ಆಗಿರುತ್ತೆ ನಮಗೆ. ಆಮೇಲೆ ಇಲ್ಲ ಅಂದಿದ್ರೆ ಹಿಂಗೋಗಿರೋದು ಇದು, ಕರೆಕ್ಟಾ? ಸೊ ಇಟ್ ಇಸ್ ಬೆಂಡಿಂಗ್ ಅವೇ ಫ್ರಮ್ ದಿ ನಾರ್ಮಲ್. ಸೊ ಈ ಡಯಾಗ್ರಾಮು ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಡಿಸ್ಟೆನ್ಸ್ ಇದೆಯಲ್ವಾ, ಈ ಡಿಸ್ಟೆನ್ಸ್ ನ ಲ್ಯಾಟ್ರಲ್ ಶಿಫ್ಟ್ ಅಂತ ಕರೀತಾರೆ. ಯು ಕಾಲ್ ಇಟ್ ಆಸ್ ಲ್ಯಾಟ್ರಲ್ ಶಿಫ್ಟ್. Okay, this diagram is also important. They may ask you, and very important thing is law of refraction. ಅದರಲ್ಲಿ ಸ್ನೆಲ್ಸ್ ಲಾ ಅನ್ನೋದು ಇನ್ನ ಇಂಪಾರ್ಟೆಂಟ್. ಲಾ ಆಫ್ ರಿಫ್ರಾಕ್ಷನ್ ಅಲ್ಲಿ ಏನ್ ಬರುತ್ತೆ ನಮಗೆ, the incident ray, refracted ray, and the normal to the interface of two transparent media at the point of incidence all lie in the same plane. ಅದು ಬಂದ್ಬಿಟ್ಟು ಫಸ್ಟ್ ಲಾ. ನೆಕ್ಸ್ಟ್ ಲಾ ಬಂದ್ಬಿಟ್ಟು ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ to sine of angle of refraction
for a given color of light and pair of media is always a constant. ಅವ್ರೇನ್ ಹೇಳ್ತಾ ಇದಾರೆ, ಸೆಕೆಂಡ್ ಲಾ ಸ್ನೆಲ್ಸ್ ಲಾ ಬರ್ತಿದ್ದು ಅದೇ ಸ್ನೆಲ್ಸ್ ಲಾ. ಸೊ ಸ್ನೆಲ್ಸ್ ಲಾ ಅಲ್ಲಿ ಏನ್ ಹೇಳ್ತಾರೆ, ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಸೈನ್ ಐ ಬೈ ಸೈನ್ ಆರ್ is equal to a constant. ಇದು ನಮಗೆ ಸ್ನೆಲ್ಸ್ ಲಾ ಆಗುತ್ತೆ. ಫಾರ್ ಅ ಗಿವನ್ ಪೇರ್ ಆಫ್ ಮೀಡಿಯಂ, ಇವೆರಡು ಮೀಡಿಯಂ, ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಂ ಅಂಡ್ ಫಾರ್ ಅ ಗಿವನ್ ಕಲರ್, ಗಿವನ್ ಕಲರ್ಗೆ ಮತ್ತೆ ಪೇರ್ ಆಫ್ ಮೀಡಿಯಂಗೆ it is always a constant. What is that constant? Sin I by sin R. This constant is only called as refractive index. Refractive index na ನಾವು ಹಿಂಗೆ ನ್ಯೂ ಅಂತ ಬರೀತೀರಿ, ಎಂತರ ಬರ್ದು ಹಿಂಗಿರುತ್ತದು, ಇದು ನ್ಯೂ. ಓಕೆ, ಸೊ ಇವೆರಡು ಲಾಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಚಾಪ್ಟರ್ ಅಲ್ಲಿ ಬೇಸ್ಡ್ ಆನ್ ದಿಸ್ ಓನ್ಲಿ ದೇ ವಿಲ್ ಬಿ ಆಸ್ಕಿಂಗ್ ಕ್ವೆಶ್ಚನ್ಸ್. ಮೋಸ್ಟ್ ಆಫ್ ದಿ ಕ್ವೆಶ್ಚನ್ಸ್ ವಿಲ್ ಬಿ ಬೇಸ್ಡ್ ಆನ್ ದಿಸ್. ಓಕೆ, ಆಲ್ ರೈಟ್, ಇಫ್ ಯು ಆರ್ ಥರೋ ವಿತ್ ದಿಸ್, ಈ ಚಾಪ್ಟರ್ ಅಲ್ಲಿ ಏನ್ ಕ್ವೆಶ್ಚನ್ಸ್ ಕೊಟ್ರು ಯು ಶುಡ್ ಬಿ ಏಬಲ್ ಟು ರೈಟ್ ಇಟ್. ನಾನು ಇದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ. ಐ ಮೀನ್ ಲೈಕ್ ಇದ್ರಲ್ಲಿ ಮಿರರ್ಸ್ ನಾನು ಹೇಳಿದ್ದೆ, ಇದ್ರಲ್ಲಿ ಮಾಡಿಲ್ಲ ನಾನು. ಮಿರರ್ಸ್ ಏನ್ ಹೇಳಿ, ಈ ಇಮೇಜ್ ಫಾರ್ಮೇಶನ್ ಮತ್ತೆ ನ್ಯೂಮರಿಕಲ್ಸ್ ವೆರಿ ಇಂಪಾರ್ಟೆಂಟ್. ನ್ಯೂಮರಿಕಲ್ಸ್ ಬರೋ ಚಾನ್ಸಸ್ ಇದೆ ನಮಗೆ ಈ ಚಾಪ್ಟರ್ ಅಲ್ಲಿ. ನ್ಯೂಮರಿಕಲ್ಸ್ ಬರೋ ಚಾನ್ಸ್, 2 ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ಸ್ ಬರೋ ಚಾನ್ಸಸ್ ಇದೆ ಈ ಚಾಪ್ಟರ್ ಅಲ್ಲಿ ಇದೆ. ಮತ್ತೆ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಬರುತ್ತೆ. ಓಕೆ, ಇವೆರಡು ಚಾಪ್ಟರ್ ಅಲ್ಲಿ ನಮಗೆ ನ್ಯೂಮರಿಕಲ್ಸ್ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಬಿ ವೆರಿ ಕೇರ್ಫುಲ್ ವಿತ್ ದಿಸ್. ಓಕೆ, ಸೊ ತರೋ ಆಗಿರಿ. ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಈಗ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಸೊ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಈ ಡಯಾಗ್ರಾಮ್. ಓಕೆ, ಡಯಾಗ್ರಾಮ್ ಮತ್ತೆ ನೇಮಿಂಗ್ ಆಫ್ ದಿಸ್ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಹ್ಯೂಮನ್ ಐ ಪಾರ್ಟ್ಸ್ ಆಫ್ ಇಟ್ ಮತ್ತೆ ಇಟ್ಸ್ ಫಂಕ್ಷನ್ಸ್, ಏನೇನ್ ಪಾರ್ಟ್ಸ್ ಇದೆ ಅದರದ್ದು ಫಂಕ್ಷನ್ಸ್ ಏನೇನು ಅಂತ ಹೇಳ್ಬಿಟ್ಟು. ಓಕೆ, ಎಲ್ಲ ಟೆಕ್ಸ್ಟ್ ಬುಕ್, ನೀವು ಟೆಕ್ಸ್ಟ್ ಬುಕ್ ಒಂದ್ ತರ ಆಗ್ಬಿಟ್ರೆ ಯು ಕ್ಯಾನ್ ರೈಟ್ ಎನಿ ಕ್ವೆಶನ್ ವಿಚ್ ಎವರ್ ದೇ ಫಾರ್ಮ್. ಐ ಮೀನ್ ಲೈಕ್ ಏನ್ ಕ್ವೆಶನ್ಸ್ ಫಾರ್ಮ್ ಮಾಡಿದ್ರು ಯು ಶುಡ್ ಬಿ ಏಬಲ್ ಟು ರೈಟ್ ಇಟ್. ಓಕೆ, ಸೊ ಫಸ್ಟ್ ಥಿಂಗ್ ಫಸ್ಟ್, so diagram is very important, and then defects, very important, defects and its correction. ಏನಪ್ಪ ಡಿಫೆಕ್ಟ್ಸ್ ಅಂಡ್ ಇಟ್ಸ್ ಕರೆಕ್ಷನ್ಸ್ ಅಂದ್ರೆ, ಮಯೋಪಿಯಾ ಅಂದ್ರೆ ಏನು, ಹೈಪರ್ ಮೆಟ್ರೋಪಿಯಾ ಅಂದ್ರೆ ಏನು, ಪ್ರೆಸ್ ಬಯೋಪಿಯಾ ಅಂದ್ರೆ ಏನು. ಓಕೆ, ಡೆಫಿನಿಷನ್ಸ್. ಅದಾದ್ಮೇಲೆ ಮಯೋಪಿಯಾ ಅಂದ್ರೆ ನಿಯರ್ ಸೈಟೆಡ್ನೆಸ್, ಅಂದ್ರೆ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ಸ್, ಹತ್ರ ಇರೋ ಆಬ್ಜೆಕ್ಟ್ಸ್ ನ ನೋಡಕ್ಕಾಗತ್ತೆ, ದೂರ ಇರೋ ಆಬ್ಜೆಕ್ಟ್ಸ್ ನ ನೋಡೋದಕ್ಕಾಗೋದಿಲ್ಲ. ಮತ್ತೆ ಇದ್ರದ್ದು ಡಯಾಗ್ರಾಮ್ಸ್, ಇದ್ರದ್ದು ಕರೆಕ್ಷನ್, ಇದ್ರ ಡಿಫೆಕ್ಟ್ ಕರೆಕ್ಷನ್ ಎರಡೂ ಯು ಶುಡ್ ಬಿ ನೋಯಿಂಗ್ ದಿ diagrams of it. It is there in your textbook, please go through it. Okay, very important. ನಾವು 3 ಡಯಾಗ್ರಾಮ್ ಬರುತ್ತೆ, ಒಂದು ನಾರ್ಮಲ್ ಐ, ಇನ್ನೊಂದು ನಾರ್ಮಲ್ ಐ ಡಯಾಗ್ರಾಮು, ಮತ್ತೆ ಇನ್ನೊಂದು ಡಿಫೆಕ್ಟಿವ್ ಐ, ಮತ್ತೆ ಇನ್ನೊಂದು ಅದಕ್ಕೆ ಕರೆಕ್ಷನ್. ಓಕೆ, ಸೊ ಆಲ್ ದಿಸ್ 3 ಡಯಾಗ್ರಾಮ್ಸ್ ಅಲ್ಲಿ ನಮಗೆ ಡಿಫೆಕ್ಟ್ ಕರೆಕ್ಷನ್ ಇಂಪಾರ್ಟೆಂಟ್. ಓಕೆ, ಅದು ಅದೇ ತರ ನಮಗೆ ಹೈಪರ್ ಮೆಟ್ರೋಪಿಯಾ ಅಂದ್ರೆ ಏನು, ಫಾರ್ ಸೈಟೆಡ್ನೆಸ್, ಕ್ಯಾನ್ ಸಿ ಫಾರ್ ಆಬ್ಜೆಕ್ಟ್ಸ್ ನೋಡಕ್ಕಾಗುತ್ತೆ, ಹತ್ರ ಇರೋ ಆಬ್ಜೆಕ್ಟ್ಸ್ ನೋಡಕ್ಕಾಗಲ್ಲ. ಸೊ ಯು ಕಾಲ್ ದಿಸ್ as ಹೈಪರ್ ಮೆಟ್ರೋಪಿಯಾ. ಅದೇ ತರ ಪ್ರೆಸ್ ಬಯೋಪಿಯಾ ಅಂದ್ರೆ ಏನು, ನಮಗೆ ಎರಡು ಹತ್ರ ಇರೋದು ಕಾಣಿಸಲ್ಲ, ದೂರ ಇರೋದು ಕಾಣಿಸಲ್ಲ, ಅದಕ್ಕೋಸ್ಕರ ನಾವು ವಿ ಕಾಲ್ ಇಟ್ as ಪ್ರೆಸ್ ಬಯೋಪಿಯಾ. ಇದು ಏಜ್ ಪೀಪಲ್ಸ್ ಅಲ್ಲಿ ಬರುತ್ತೆ. ಓಕೆ, 60-70 ಇಯರ್ಸ್ ಆಗಿರುತ್ತೆ ಅಲ್ಲ, ಅಂತ ವಯಸ್ಸಾದವ್ರಿಗೆ ಬರೋದು ಇದು ಪ್ರೆಸ್ ಬಯೋಪಿಯಾ. ಓಕೆ, ಕೆಟ್ರಾಕ್ಟ್ ಕೂಡ ಇಂಪಾರ್ಟೆಂಟ್ ನಿಮಗೆ. ಏನಕ್ಕೆ ಕೆಟ್ರಾಕ್ಟ್ ಇಂಪಾರ್ಟೆಂಟ್ ಅಂದ್ರೆ, ಇದು ವಯಸ್ಸಾದವ್ರಿಗೆ ಬರುತ್ತೆ. ಸೊ ಕೆಟ್ರಾಕ್ಟ್ ಅಂದ್ರೆ ಪೊರೆ. ಓಕೆ, ಸೊ ಅದು ಕೂಡ ವಯಸ್ಸಾದವ್ರಿಗೆ ಬರುತ್ತೆ. ಅದಕ್ಕೆ ಅದು ಇಫ್ ಯು ವಾಂಟ್ ಟು ಕ್ಯೂರ್, ದೇರ್ ಇಸ್ ನೋ ಕ್ಯೂರ್ ಫಾರ್ ದಿಸ್, ಬಟ್ ದೆನ್ ಯು ನೀಡ್ ಟು ಆಪರೇಟ್ ಮಾಡ್ಬಿಟ್ಟು ಅದನ್ನ ತೆಗಿಬೇಕಾಗತ್ತೆ. ಸೊ cataract. Okay, so cataract is also important. And also refraction to prism diagram. Prism ಇರುತ್ತಲ್ವಾ, prism ದಲ್ಲಿ ರಿಫ್ರಾಕ್ಷನ್ ಹೆಂಗಾಗುತ್ತೆ ಅನ್ನೋದು ಅದು ಕೂಡ ಇಂಪಾರ್ಟೆಂಟ್. And also these things, these are 1 mark questions they will be asking. Why do stars twinkle? ಏನಕ್ಕೆ ಸ್ಟಾರ್ಸ್ ಟ್ವಿಂಕಲ್ ಆಗುತ್ತೆ, ನಮಗೆ ಟ್ವಿಂಕಲ್ ತರ ಕಾಣಿಸುತ್ತೆ ಅಂದ್ರೆ ಹಿಂಗೆ ಟ್ವಿಂಕಲ್ ಏನಕ್ಕೆ ಆಗುತ್ತೆ ಅಂತ ಕೇಳ್ತಾರೆ. ದಟ್ ಇಸ್ ಬಿಕಾಸ್ ಇಟ್ ಇಸ್ ಬಿಕಾಸ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ದಿಸ್ ಇಸ್ ವಾಟ್ ಯು ಆರ್ ಸಪೋಸ್ ಟು ರೈಟ್. ಮತ್ತೆ ಅಡ್ವಾನ್ಸ್ಡ್ ಸನ್ರೈಸ್ ಅಂಡ್ ಅಡ್ವಾನ್ಸ್ಡ್ ಸನ್ಸೆಟ್ ಏನಕ್ಕೆ ಆಗುತ್ತೆ ಅದು ನೋಡ್ಕೋಬೇಕು ನೀವು.
ಟಿಂಡಲ್ ಎಫೆಕ್ಟ್ ಅಂದ್ರೆ ಏನು ಅಂತ ನೋಡ್ಕೋಬೇಕು, ಅದನ್ನು ಕೇಳ್ತಾರೆ. ಟಿಂಡಲ್ ಎಫೆಕ್ಟ್ ಅಂದ್ರೆ ಪಾತ್ ಆಫ್ ಲೈಟ್ ವಿಸಿಬಲ್. ಈಗ ನೀವು ಬೆಳಗಿನ ಜಾವ ಬಿಸಿಲಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸಣ್ಣ ಮನೆ ಮೇಲೆ ಈ ರೂಫ್ ಅಲ್ಲಿ ಸ್ವಲ್ಪ ಏನಾದ್ರು ಹೋಲ್ ಇದ್ದಾಗ ನಮಗೆ ನೀಟಾಗಿ ಇದು ಕಾಣುತ್ತಲ್ವಾ, ಏನು ರೇ ಆಫ್ ಲೈಟ್, ಧೂಳು ಎಬ್ಬರಿಸಿದಾಗ ರೇ ಆಫ್ ಲೈಟ್ ಕಾಣುತ್ತಲ್ವಾ, ಅದನ್ನೇ ನಾವು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಟಿಂಡಲ್ ಎಫೆಕ್ಟ್, ಪಾತ್ ಆಫ್ ಲೈಟ್ ವಿಸಿಬಲ್ ವೆನ್ ಇಟ್ ಹಿಟ್ಸ್ ದಿ ಪಾರ್ಟಿಕಲ್ಸ್ ಇನ್ ದಿ ಏರ್, ಇಟ್ ಸ್ಕ್ಯಾಟರ್ಸ್ ದಿ ಲೈಟ್. ಸೊ ಸ್ಕ್ಯಾಟರ್ ಆಗುತ್ತೆ, ಲೈಟ್ ಸ್ಕ್ಯಾಟರ್ ಆದಾಗ ಏನಾಗುತ್ತೆ, ಕಾಣಿಸುತ್ತೆ ನಮಗೆ. ಸೊ ದಟ್ ಇಸ್ ಕಾಲ್ಡ್ ಆಸ್ scattering of, I mean like Tyndall effect. Okay, and also you should be knowing why is sky blue. Okay, ಈ questions are very important. ನಮಗೆ ಈ questions ಅಲ್ಲಿ most of the questions cover ಆಗಿದೆ. So get prepared with this topics. ಈ topics ಮೇಲೆ prepare ಆಗಿ. Next chapter ಬಂದ್ಬಿಟ್ಟು 12th chapter, that is electricity. Electricity ಅಲ್ಲಿ very important thing definitions ಒಂದೊಂದು ಮಾರ್ಕ್ ಕೇಳ್ತಾರೆ. ಕರೆಂಟ್ ಅಂದ್ರೆ ಏನು, ಮತ್ತೆ ಪೊಟೆನ್ಶಿಯಲ್ ಅಂದ್ರೆ ಏನು, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು, ವೆರಿ ಇಂಪಾರ್ಟೆಂಟ್. ಪೊಟೆನ್ಶಿಯಲ್ ಬೇರೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಬೇರೆ. ಮತ್ತೆ ಓಮ್ಸ್ ಲಾ ವೆರಿ ಇಂಪಾರ್ಟೆಂಟ್. ಮತ್ತೆ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ, ಇವೆಲ್ಲದಕ್ಕೂ ಡೆಫಿನಿಷನ್ಸ್. ಓಕೆ, ಕಂಡಕ್ಟೆನ್ಸ್, ಪವರ್, ಇವೆಲ್ಲ ಏನು ಅಂತ ಹೇಳ್ಬಿಟ್ಟು ಯು ಶುಡ್ ಬಿ ನೋಯಿಂಗ್ ದಿ ಡೆಫಿನಿಷನ್ಸ್ ಆಫ್ ಇಟ್. ಎವ್ರಿಥಿಂಗ್ ಇಸ್ ದೇರ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಒಂದ್ಸತಿ ಟೆಕ್ಸ್ಟ್ ಬುಕ್ ತಗೊಂಡು ನಿಮ್ ಪಾಠ ಮಾಡುವಾಗ ನಿಮ್ಗೆ ಡೆಫಿನಿಷನ್ಸ್ ಮಾರ್ಕ್ ಮಾಡ್ಸಿರ್ತಾರಲ್ವಾ, ಸೊ ಆ ಡೆಫಿನಿಷನ್ಸ್ ನ ಒಂದ್ಸತಿ ನೋಡ್ಕೊಂಬಿಡಿ. ಯಾವಾಗ್ಲೂ ಐ ವಿಲ್ ಆಲ್ವೇಸ್ ಸಜೆಸ್ಟ್ ಯು ಟು ಸ್ಟಡಿ ಟೆಕ್ಸ್ಟ್ ಬುಕ್. ಯಾಕೆಂದ್ರೆ ಟೆಕ್ಸ್ಟ್ ಬುಕ್ ನಮಗೆ ಟೆಕ್ಸ್ಟ್ ಬುಕ್ ಇಂದಾನೆ ಪಿಕ್ ಮಾಡಿ ಕೊಡ್ತಾರೆ ನಮ್ಗೆ ಸ್ಟೇಟ್ ಸಿಲೆಬಸ್ಗೆ. ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ವಿಲ್ ಬಿ ಫ್ರಮ್ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಓಕೆ, NCERT ಟೆಕ್ಸ್ಟ್ ಬುಕ್ ಏನಿದೆಯೋ ಅದರಿಂದಾನೇ ಕೊಡ್ತಾನೆ. ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಅದರಿಂದಾನೇ ಕೊಡ್ತಾರೆ. ಸೊ ಟೆಕ್ಸ್ಟ್ ಬುಕ್ ತರೋ ಇದ್ರೆ ಯು ಶುಡ್ ಬಿ ಏಬಲ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಮತ್ತೆ SI ಯೂನಿಟ್ಸ್, SI ಯೂನಿಟ್ ಆಫ್ ಕರೆಂಟ್ ಏನು, ಪೊಟೆನ್ಶಿಯಲ್ ಡಿಫರೆನ್ಸ್ ಏನು, ರೆಸಿಸ್ಟೆನ್ಸ್ ಏನು, ರೆಸಿಸ್ಟಿವಿಟಿ ಇದೇನು, ಕಂಡಕ್ಟೆನ್ಸ್ ಏನು, ಪವರ್ ಅಂದ್ರೆ ಏನು, ಪವರ್ದು ಇದು ಏನು SI ಯೂನಿಟ್ ಏನು, ಎನರ್ಜಿದು SI ಯೂನಿಟ್ ಏನು, ವರ್ಕ್ ಡನ್ SI ಯೂನಿಟ್ ಏನು, ಇವೆಲ್ಲ SI ಯೂನಿಟ್ಸ್ ನೋಡ್ಕೊಂಡ್ರೆ. ಓಕೆ, ಈ SI ಯೂನಿಟ್ಸ್ ಒಂದೊಂದು ಮಾರ್ಕ್ ಕೇಳ್ಬೋದು ನಿಮಗೆ. ನೆಕ್ಸ್ಟ್ ಫಾರ್ಮುಲಾಸ್ ಈ ಚಾಪ್ಟರ್ ಅಲ್ಲಿ ಸಿಗಾಪಟ್ಟೆ ಫಾರ್ಮುಲಾಸ್ ಇದೆ. ಒಂದ್ಸತಿ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಂಡು ಒಂದು ಇದ್ರಲ್ಲಿ ಬರ್ಕೊಂಡ್ಬಿಟ್ಟಿದ್ರೆ ನಿಮಗೆ ಒಳ್ಳೇದು. ಓಕೆ, ಫ್ಯೂಚರ್ ವಿಡಿಯೋಸ್ ಐ ವಿಲ್ ಕಮ್ ಅಪ್ ವಿತ್ ದಿ ಫಾರ್ಮುಲಾಸ್ ಇನ್ ಡೀಟೇಲ್ ಆಗಿ ಚಾಪ್ಟರ್ಸ್ ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಕರೆಂಟ್ ಫಾರ್ಮುಲಾಸ್, ಕರೆಂಟ್ ದೇ ಫಾರ್ಮುಲಾಸ್, ಕರೆಂಟ್, ಪೊಟೆನ್ಶಿಯಲ್ ಡಿಫರೆನ್ಸ್, ಓಮ್ಸ್ ಲಾ ನಲ್ಲಿ ಫಾರ್ಮುಲಾ ಇದೆಯಲ್ಲ ಅದು, ಮತ್ತೆ ರೆಸಿಸ್ಟಿವಿಟಿ ಫಾರ್ಮುಲಾ. ಈಗ ಡಿರೈವೇಶನ್ ಆಫ್ ಸೀರೀಸ್ ಮತ್ತೆ ಪ್ಯಾರಲಲ್, ಅಂದ್ರೆ ಈ ರೆಸಿಸ್ಟೆನ್ಸ್ ಸೀರೀಸ್ ಮತ್ತೆ ಪ್ಯಾರಲಲ್, R1 ಪ್ಲಸ್ R2 ಪ್ಲಸ್ R3 ಇಸ್ ಈಕ್ವಲ್ ಟು R. ಈ ಫಾರ್ಮುಲಾ ಡಿರೈವೇಶನ್ 2 ಮಾರ್ಕ್ಸ್ ಕೇಳಿದ್ರೆ ಕೇಳಬಹುದು ನಿಮಗೆ. ಓಕೆ, ಮತ್ತೆ 1/R1 ಪ್ಲಸ್ 1/R2 ಪ್ಲಸ್ 1/R3 ಇಸ್ ಈಕ್ವಲ್ ಟು 1/R. ಸೊ ಇದು ಬಂದ್ಬಿಟ್ಟು ಪ್ಯಾರಲಲ್, ಇದು ಬಂದ್ಬಿಟ್ಟು ಸೀರೀಸ್. ನಿಮಗೆ ಸೀರೀಸ್ ಪ್ಯಾರಲಲ್ದು ದೇ ಮೇ ಆಸ್ಕ್ ಯು ಫಾರ್ 2 ಮಾರ್ಕ್ಸ್. ಓಕೆ, ಏನು ಡಿರೈವೇಶನ್, ನ್ಯೂಮೆರಿಕಲ್ಸ್ ಬೇಸ್ಡ್ ಆನ್ ಓಮ್ಸ್ ಲಾ, ಪವರ್ ಅಂಡ್ ಹೀಟಿಂಗ್ ಎಫೆಕ್ಟ್. ಆವಾಗಲೇ ಹೇಳ್ದಂಗೆ ಇವೆರಡು ಚಾಪ್ಟರ್ಸ್, ಯಾವ್ದು ರಿಫ್ಲೆಕ್ಷನ್ ಮತ್ತೆ ಈ ಚಾಪ್ಟರ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ನಿಮಗೆ ನ್ಯೂಮೆರಿಕಲ್ಸ್, ಮೋಸ್ಟ್ ಆಫ್ ದಿ ನ್ಯೂಮೆರಿಕಲ್ಸ್ ಬರೋ ಚಾನ್ಸಸ್ ಇದ್ರಲ್ಲೇ ಇರೋದು ನಿಮಗೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದೊಂದು ನೋಡ್ಕೊಂಡ್ಬಿಡಿ. 1 ಮಾರ್ಕ್ ಇಲ್ಲ 2 ಮಾರ್ಕ್ಸ್ ಕೇಳಬಹುದು. ಕನ್ವರ್ಟ್ 1 ಕಿಲೋವ್ಯಾಟ್ ಅವರ್ ಇಂಟು ಜೌಲ್. ಕನ್ವರ್ಟ್ 1 ಕಿಲೋವ್ಯಾಟ್ ಅವರ್ ಇಂಟು ಜೌಲ್ ಅಂದ್ರೆ 1 ಕಿಲೋವ್ಯಾಟ್ ಅವರ್. ಒಂದ್ಸತಿ ನೋಡ್ಕೊಂಬೋಣ ಹೆಂಗೆ ಅಂತ ಹೇಳ್ಬಿಟ್ಟು ಅದ್ರ ಅರ್ಥ ಮಾಡ್ಕೊಳ್ಳೋಣ. 1 ಕಿಲೋವ್ಯಾಟ್ ಅಂದ್ರೆ ಎಷ್ಟು? 1 ಕಿಲೋವ್ಯಾಟ್ ಅವರ್, 1 ಕಿಲೋವ್ಯಾಟ್ ಅವರ್. ಕಿಲೋ ಅಂದ್ರೆ ಎಷ್ಟು? 1000. ಸೊ 1000 ಇಂಟು ಅವರ್ ಅಂದ್ರೆ ಎಷ್ಟು ಸೆಕೆಂಡ್ಸ್? 60 ಇಂಟು 60 ಸೆಕೆಂಡ್ಸ್ ಅಲ್ವಾ? ಸೊ ಅವಾಗ ಏನಾಗುತ್ತೆ? 1000 ಇಂಟು 3600 ಅಲ್ವಾ? ಸೊ ಅವಾಗ ಏನಾಗುತ್ತೆ? 36123450 zeros ಬರುತ್ತೆ. ಜೌಲ್ ಆಗುತ್ತೆ. ಇದೆಲ್ಲ ಜೌಲ್ ಆಗುತ್ತೆ. ಓಕೆ, ಸೊ ಇದನ್ನ ಪಾಯಿಂಟ್ ನ ಶಿಫ್ಟ್ ಮಾಡಿದ್ರೆ 1 2 3 4 5 ಇಲ್ಲ, ಒಂದ್ ನಿಮಿಷ, 5 ಪಾಯಿಂಟ್ಸ್ ಹಾಕಿದೀನಿ. 1 2 3 4 5 1 2 3 4 ಹಾಕಿದೀನಿ. ಸೊ 5 ಪಾಯಿಂಟ್ಸ್ ಹಾಕ್ಬೇಕು. ಸೊ ಅವಾಗ ಏನಾಗುತ್ತೆ? 5 ಪಾಯಿಂಟ್ಸ್ ಹಾಕಿದಾಗ ನಮಗೆ ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡಾಗ ಏನಾಗುತ್ತೆ? ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡಾಗ 1 2 3 4 5 6 ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ 6 ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡ್ರೆ ಐ ಗೆಟ್ ಇಟ್ as 3.6 into 10 to the power of 6 joule. So 1 kilowatt hour is equal to 3.6 into 10 to the power of 6 joules. ಈ ಕ್ವೆಶನ್ ಕೇಳೋ ಚಾನ್ಸಸ್ ಇದೆ, ಬಟ್ ಐ ಆಮ್ ನಾಟ್ ಶೂರ್
ನೋಡ್ಕೊಂಡಿದ್ರೆ ನಿಮಗೆ ಒಳ್ಳೇದು. ಓಕೆ, ನೆಕ್ಸ್ಟ್ ಚಾಪ್ಟರ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಅಂದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಡೆಫಿನೇಷನ್ ಗೊತ್ತಿರ್ಬೇಕು ನಿಮಗೆ, ಮತ್ತೆ ಡಯಾಗ್ರಾಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಬಾರ್ ಮ್ಯಾಗ್ನೆಟ್ ಮತ್ತೆ ಸೊಲೆನಾಯ್ಡ್. ಈ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಬಾರ್ ಮ್ಯಾಗ್ನೆಟ್ ಹಿಂಗಿರುತ್ತೆ ಅನ್ಕೊಳ್ಳಿ. ಸೊ ಒಂದು ನಾರ್ತ್ ಪೋಲ್ ಸೌತ್ ಪೋಲ್, ಓಕೆ, ನಾರ್ತ್ ಪೋಲ್ ಸೌತ್ ಪೋಲ್ ಎಲ್ಲಿಂದ ಹೆಂಗ್ ಹೋಗುತ್ತೆ ಅನ್ನೋ ಡಯಾಗ್ರಾಮ್ ಜ್ಞಾಪಕ ಇಟ್ಕೋಬೇಕು. ಐ ವಿಲ್ ಶೋ ಯು ದಿ ಈಸಿ ಮೆಥಡ್ ಆಫ್ ರಿಮೆಂಬರಿಂಗ್ ಇಟ್. ಲೆಟ್ ಅಸ್ ಗೋ ವಿತ್ ದಿ ಟೆಕ್ಸ್ಟ್ ಬುಕ್ ವರ್ಷನ್ ಇಟ್ ಸೆಲ್ಫ್. ನಮಗೆ ಇಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಇದೆ. ಇದು ನಮಗೆ ಇದು ನಾರ್ತ್ ಇದೆ, ಇದು ಸೌತ್ ಇದೆ. ಓಕೆ, ಸೊ ಹೆಂಗೆ ಅಂದ್ರೆ ಈಗ ಔಟ್ಸೈಡ್ ದಿ ಮ್ಯಾಗ್ನೆಟ್ ನಮಗೆ ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ ಅಂದ್ರೆ ಇಟ್ ಇಸ್ ಗೋಯಿಂಗ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತ್ ಇಂದ ಸೌತ್ ಹೋಗುತ್ತೆ, ನೀವು ಆರೋ ಮಾರ್ಕ್ ಹಾಕೋದು ಜ್ಞಾಪಕ ಇಟ್ಕೊಂಡಿರ್ಬೇಕು. ಆರೋ ಮಾರ್ಕ್ ಹಾಕ್ಬೇಕು. ಐ ಶೋ ಯು ದಿ ಆರೋ ಮಾರ್ಕ್. ಎಲ್ಲಿ ಹೆಂಗೆ ಹೋಗ್ತಾ ಇದೆ, ನಾರ್ತ್ ಇಂದ ಸೌತ್ ಹೋಗ್ತಾ ಇದೆ ಡೈರೆಕ್ಷನ್ ಫೀಲ್ಡ್ ಲೈನ್ಸ್. ಅದೇ ಈ ಕಡೆನೂ ಹಂಗೆ ಆಗುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಫ್ರಮ್ ನಾರ್ತ್ ಟು ಸೌತ್. ಸಿ ಅಲ್ವಾ? ಸೊ ಐ ನೀಡ್ ಟು ಶೋ ದಿ ಆರೋ ಮಾರ್ಕ್. ನಾರ್ತ್ ಟು ಸೌತ್ ಹೋಗ್ತಾ ಇದೆ. ಓಕೆ, ಮತ್ತೆ ಈ ಒಳಗಡೆ ಇನ್ಸೈಡ್ ದಿ ಮ್ಯಾಗ್ನೆಟ್ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಗೋಯಿಂಗ್ ಫ್ರಮ್ ಸೌತ್ ಟು ನಾರ್ತ್. ಯು ಶುಡ್ ಬಿ ಶೋಯಿಂಗ್ ದಿ ಆರೋ ಮಾರ್ಕ್ಸ್. ಆರೋ ಮಾರ್ಕ್ಸ್ ಹಾಕಿಲ್ಲ ಅಂದ್ರೆ ಇಟ್ ಇಸ್ ರಾಂಗ್. ಯು ಶುಡ್ ಬಿ ರೈಟಿಂಗ್ ದಿ ಆರೋ ಮಾರ್ಕ್ಸ್ ಬರೀಲೇಬೇಕು. ಇಲ್ಲಾಂದ್ರೆ ನಿಮಗೆ ಸುಮ್ನೆ ಹಿಂಗ್ ಹಾಕ್ಬಿಟ್ರೆ ಯಾರು ಕೊಡ್ತಾರೆ ಮಾರ್ಕ್ಸ್? ಇದರಲ್ಲಿ ಇಂಪಾರ್ಟೆಂಟ್ ಇರೋದೇ ಆರೋ ಮಾರ್ಕ್ಸ್. ಓಕೆ, ಸೊ ಏನು ಹೇಳಿದ್ದು? ಸೊ ಇಟ್ ಇಸ್ ಗೋಯಿಂಗ್ ಫ್ರಮ್ outside the magnet, the field lines are going from north to south, and inside the magnet it is going from south to north. But then actually ಏನಾಗ್ತದೆ ಅಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ನೀಟಾಗಿ ಎಕ್ಸ್ಟೆಂಡ್ ಮಾಡಿದೀನಿ ಅನ್ಕೊಳ್ಳಿ. ಏನಾಗುತ್ತೆ, ಯಾವಾಗ್ಲೂ ನಾರ್ತ್ ಇಂದ ಸೌತ್ ಹೋಗುತ್ತೆ, ಯಾವಾಗ್ಲೂ ನಾರ್ತ್ ಇಂದ ಸೌತ್ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇಟ್ ಇಸ್ ಜಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಇಟ್ ಇಸ್ ಗೋಯಿಂಗ್. ಇದು ನಿಮ್ಗೆ ಡಯಾಗ್ರಾಮ್ ಹಾಕೋದಿಕ್ಕೆ. ಸೊ ಆಲ್ವೇಸ್ ಫೀಲ್ಡ್ ಲೈನ್ಸ್ ಆರ್ ಗೋಯಿಂಗ್ ಫ್ರಮ್ ನಾರ್ತ್ ಟು ಸೌತ್ ಓನ್ಲಿ. ಓಕೆ, ಬಟ್ ನೀವು ನೋಡಿ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ, ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದೆ, ನಾರ್ತ್ ಇಂದ ಸೌತ್ ಗೆ ಹೋಗ್ತಾ ಇದೆ. ಕರೆಕ್ಟಾ? ಸೊ ಇಟ್ ಇಸ್ ಆಲ್ವೇಸ್ ಗೋಯಿಂಗ್ ಫ್ರಮ್ ನಾರ್ತ್ ಟು ಸೌತ್. ಬಟ್ ದೆನ್ ವೆನ್ ಯು ಆರ್ ಡ್ರಾಯಿಂಗ್ ಡಯಾಗ್ರಾಮ್, ದಿಸ್ ಇಸ್ ಹೌ ಯು ನೀಡ್ ಟು ಡ್ರಾ. ಓಕೆ, ನಾಟ್ ಎಕ್ಸ್ಟ್ರಾ ಥಿಂಗ್ಸ್ ಅಂಡ್ ಆಲ್. ಅದಾದ್ಮೇಲೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಮೋಟರ್ ಯಾವ್ದ್ರಿಂದ ವರ್ಕ್ ಆಗುತ್ತೆ ಅಂದ್ರೆ, ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಮತ್ತೆ ಇದ್ರಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ವರ್ಕಿಂಗ್ ಮತ್ತೆ ಅದ್ರದ್ದು ಡಯಾಗ್ರಾಮ್ ಕೇಳ್ತಾರೆ, ಚಾನ್ಸಸ್ ಇದೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ಮ್ಯಾಗ್ನೆಟಿಕ್ ಇಂಡಕ್ಷನ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಎಲೆಕ್ಟ್ರಿಕ್ ಜನರೇಟರ್, ವರ್ಕಿಂಗ್ ಅಂಡ್ ಡಯಾಗ್ರಾಮ್. ಇವೆರಡರಲ್ಲಿ ನಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಮೋಟರು, ವರ್ಕಿಂಗ್ ಡಯಾಗ್ರಾಮ್ ಕೇಳಬಹುದು. ಇಲ್ಲಾಂದ್ರೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಬೇಸ್ಡ್ ಎಲೆಕ್ಟ್ರಿಕ್ ಜನರೇಟರ್, ವರ್ಕಿಂಗ್ ಅಂಡ್ ಡಯಾಗ್ರಾಮ್ ಕೇಳಬಹುದು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೇಳಬಹುದು ನಮಗೆ. ಚಾನ್ಸಸ್ ಆರ್ ದೇರ್. ಓಕೆ, ಚಾನ್ಸಸ್ ಆರ್ ದೇರ್ ಆಫ್ ಆಸ್ಕಿಂಗ್ ಎನಿ ಒನ್ ಆಫ್ ದಿಸ್ ಇಂಟು. ಮತ್ತೆ ಡೊಮೆಸ್ಟಿಕ್ ಸರ್ಕ್ಯೂಟ್, ಅದರಲ್ಲಿ ಕಲರ್ ಕೋಡಿಂಗ್ ವೆರಿ ಇಂಪಾರ್ಟೆಂಟ್. ಕಲರ್ ಕೋಡಿಂಗ್ ಏನಪ್ಪಾ ಅಂದ್ರೆ ಅರ್ತ್ ವೈರ್ ಯಾವ್ದ್ರಿಂದ ಕಲರ್ ಕೋಡ್ ಆಗಿರುತ್ತೆ, ಗ್ರೀನ್ ಕಲರ್ ಇಂದ ಕೋಡ್ ಆಗಿರುತ್ತೆ. ಸೊ ಅರ್ತ್ ಯಾವಾಗ್ಲೂ ಗ್ರೀನ್ ಆಗಿರುತ್ತೆ. ನೆಕ್ಸ್ಟ್ ಲೈವ್ ವೈರ್ ಡೇಂಜರ್, ರೆಡ್ ಕಲರ್ ಅಲ್ಲಿ ಇರುತ್ತೆ ಲೈವ್ ವೈರ್. ಅದಾದ್ಮೇಲೆ ನ್ಯೂಟ್ರಲ್ ವೈರ್ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ಯು ಆಲ್ ದಿಸ್ ಥಿಂಗ್ಸ್ ಫಾರ್ 1 ಮಾರ್ಕ್ ಕ್ವೆಶನ್ಸ್. ಇದರಿಂದ ನಿಮಗೆ 2-3 ಮಾರ್ಕ್ ಕ್ವೆಶನ್ಸ್ ಏನ್ ಬರೋದಿಲ್ಲ. 1 ಮಾರ್ಕ್ ಕ್ವೆಶನ್. ಈ 1 ಮಾರ್ಕ್ ಕ್ವೆಶನ್ಸ್ ಮಿಸ್ ಮಾಡ್ಕೋಬಾರ್ದು. ಈ 1 ಮಾರ್ಕ್ ಕೂಡ ಇಂಪಾರ್ಟೆಂಟ್ ನಿಮಗೆ ಅಲ್ವಾ? ಸೊ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಸೋರ್ಸಸ್ ಆಫ್ ಎನರ್ಜಿ. ಓಕೆ, ಸೊ ಸೋರ್ಸ್ ಆಫ್ ಎನರ್ಜಿನಲ್ಲಿ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಏನು, ಯಾವುದು ನಮಗೆ ಗುಡ್ ಸೋರ್ಸ್ ಆಫ್ ಎನರ್ಜಿ? ಯು ಶುಡ್ ಬಿ ನೋಯಿಂಗ್ ಇಟ್, ಬಟ್ ದೆನ್ ನಾಟ್ ದಟ್ ಇಂಪಾರ್ಟೆಂಟ್. ಓಕೆ, ಇದರಿಂದ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇದೆ. ವಾಟ್ ಇಸ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೇಳಬಹುದು. ಓಕೆ, ಯು ಶುಡ್ ಬಿ ರೈಟಿಂಗ್ ಇಟ್, ಯು ಶುಡ್ ಬಿ ಏಬಲ್ ಟು ರೈಟ್ ಇಟ್. ಡಯಾಗ್ರಾಮ್ ಆಫ್ ಥರ್ಮೋ ಎಲೆಕ್ಟ್ರಿಕ್ ಪ್ರೊಡಕ್ಷನ್ ಅಲ್ಲಿ ನಿಮಗೆ ಅದು ಕುಕ್ಕರ್ದು ಒಂದು ಡಯಾಗ್ರಾಮ್ ಇದೆಯಲ್ವಾ, ಆ ಕುಕ್ಕರ್ ಡಯಾಗ್ರಾಮ್ ಕೇಳಬಹುದು. ಕುಕ್ಕರ್ ಇಂದ ನೀವು ಆ ಪೈಪ್ ಕನೆಕ್ಟ್ ಮಾಡ್ಬಿಟ್ಟು ಅದರಿಂದ ನೀವು ಡೈನಮೋ ಕನೆಕ್ಟ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀರಲ್ಲ, ಆ ಡಯಾಗ್ರಾಮ್ ಕೇಳೋ ಚಾನ್ಸಸ್ ಇದೆ.
ಇಲ್ಲ ಹೈಡ್ರೋ ಪವರ್ ಪ್ಲಾಂಟ್ ಡಯಾಗ್ರಾಮ್ ಕೇಳೋ ಚಾನ್ಸ್ ಇದೆ, ಬಯೋಗ್ಯಾಸ್ ಪ್ಲಾಂಟ್ ಡಯಾಗ್ರಾಮ್ ಕೇಳೋ ಚಾನ್ಸ್ ಇದೆ. ಮತ್ತೆ ಅದು ಬಿಟ್ಟು ನಿಮಗೆ ಆಲ್ಟರ್ನೇಟ್ ಸೋರ್ಸಸ್ ಆಫ್ ಎನರ್ಜಿ, ವಾಟ್ ಆರ್ ದಿ ಆಲ್ಟರ್ನೇಟ್ ಸೋರ್ಸಸ್ ಆಫ್ ಎನರ್ಜಿ? ನ್ಯೂಕ್ಲಿಯರ್ ಎನರ್ಜಿ ಇದೆ, ನಿಮಗೆ ಬೇರೆ ಆಲ್ಟರ್ನೇಟ್ ಸೋರ್ಸಸ್ ಆಫ್ ಸೋಲಾರ್ ಎನರ್ಜಿ, ಮತ್ತೆ ಟೈಡಲ್ ಎನರ್ಜಿ, ಇವೆಲ್ಲ ಆಲ್ಟರ್ನೇಟ್ ಸೋರ್ಸಸ್ ಆಫ್ ಎನರ್ಜಿ ಅಲ್ವಾ? ಸೊ ಯು ಕ್ಯಾನ್ ರೈಟ್ ಅಬೌಟ್ ಆಲ್ಟರ್ನೇಟ್ ಸೋರ್ಸಸ್ ಆಫ್ ಎನರ್ಜಿ. ದೇ ಮೇ ಆಸ್ಕ್ ಯು ವಾಟ್ ಆರ್ ದಿ ಆಲ್ಟರ್ನೇಟ್ ಸೋರ್ಸಸ್ ಆಫ್ ಎನರ್ಜಿ ಅಂಡ್ ಎಕ್ಸ್ಪ್ಲೈನ್ ದೆಮ್ ಅಂತ ಕೇಳ್ಬೋದು. ಓಕೆ, ಮತ್ತೆ ಕಾನ್ಸಿಕ್ವೆನ್ಸಸ್, ಈ ನ್ಯೂಕ್ಲಿಯರ್ ಎನರ್ಜಿ ಮತ್ತೆ ಕ್ರೈಸಿಸ್, ಇದ್ರ ಮೇಲೆ ಕಾನ್ಸಿಕ್ವೆನ್ಸಸ್ ಏನಪ್ಪಾ, ನಮಗೆ ಅದರಿಂದ ಏನೇನ್ ಪ್ರಾಬ್ಲಮ್ಸ್ ಆಗ್ಬೋದು ಫ್ಯೂಚರ್ ಅಲ್ಲಿ ಅನ್ನೋಂತ ಪ್ರಾಬ್ಲಮ್ಸ್ ಕೇಳ್ಬೋದು. ಸೊ ದಿಸ್ ಇಸ್ ವೆರಿ ಈಸಿ ಚಾಪ್ಟರ್, ಒಂದ್ಸತಿ ನೀವು ನೋಡ್ಕೊಂಡ್ರು ಆಗುತ್ತೆ, ಜನರಲ್ ಆಗಿ ಕೂಡ ಬರ್ದ್ಬಿಡ್ಬೋದು. ಸೊ ಈಸಿ ಚಾಪ್ಟರ್ ಇದು. ಸೋರ್ಸಸ್ ಆಫ್ ಈ 5 ಚಾಪ್ಟರ್ಸ್ ಅಲ್ಲಿ ನನ್ನ ಪ್ರಕಾರ ಸೋರ್ಸಸ್ ಆಫ್ ಎನರ್ಜಿ ಇಸ್ ದಿ ಈಸಿ ಚಾಪ್ಟರ್. ಓಕೆ, ದರ್ ಇಸ್ ನೋ ಮಚ್ ಟು ಥಿಂಕ್ ಅಬೌಟ್ ಇಟ್. ಓಕೆ, ಯು ಕ್ಯಾನ್ ರೈಟ್ ಇಟ್ ಆನ್ ಯುವರ್ ಓನ್. ಸೊ ಬೇಸ್ಡ್ ಆನ್ ದಿ ಅಂಡರ್ಸ್ಟ್ಯಾಂಡಿಂಗ್, ನೀವು ಪಾಠ ಕೇಳಿ ಅರ್ಥ ಮಾಡ್ಕೊಂಡಿದ್ರೆ ಏನೇನ್ ಆಗುತ್ತೆ ಅಂತಾಗಿ ಜನರಲ್ ಆಗಿ ಬರೀಬಹುದು. ಓಕೆ, ಸೊ ದೀಸ್ ಆರ್ ದಿ important topics which you need to get prepared for your tomorrow's exam. Hope you all do well for your exams. So all the best guys, do well. Hope ಎಲ್ಲರೂ ಚೆನ್ನಾಗಿ ಬರೀತೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೀನಿ. ಬೇಸ್ಡ್ ಆನ್ ದಿಸ್ ವಿಡಿಯೋ, ಬೇಸ್ಡ್ ಆನ್ ದಿ ವಾಟ್ ಎವರ್ ಟಾಪಿಕ್ಸ್ ವಿಚ್ ಐ ಟೋಲ್ಡ್ ಯು, ಪ್ಲೀಸ್ ಸ್ಟಡಿ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಬರೀರಿ ಎಕ್ಸಾಮು, ಪ್ಯಾನಿಕ್ ಆಗಬೇಡಿ, ಭಯ ಬೀಳ್ಬೇಡಿ. ಸೊ ದಟ್ಸ್ ಅಬೌಟ್ ಇಟ್. ಆಲ್ ದಿ ಬೆಸ್ಟ್, ಡೂ ವೆಲ್. ಇಷ್ಟ ಆಯ್ತಾ ವಿಡಿಯೋ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ರಿಂಗ್ ಮಾಡೋದು ಮರಿಬೇಡಿ. ಓಕೆ, ಟಿಲ್ ದೆನ್ ಬಾಯ್.